ಎಷ್ಟೇ ಬೇಡಿದ್ರೂ ಅಂಗನವಾಡಿ ಕಾರ್ಯಕರ್ತೆಯರ ಬೇಡಿಕೆ ಮಾತ್ರ ಈಡೇರ್ತಿಲ್ಲ. ಹೀಗಾಗಿ ಪ್ರತಿಭಟನೆಯ ಅಸ್ತ್ರ ಹಿಡಿದು ಸರ್ಕಾರದ ವಿರುದ್ಧ ಸಮರ ಸಾರಿದ್ದಾರೆ. ಫ್ರೀಡಂ ಪಾರ್ಕ್ನಲ್ಲಿ ಅಹೋರಾತ್ರಿ ಧರಣಿಗೆ ಮುಂದಾಗಿದ್ದಾರೆ. ಒಂದಲ್ಲ ಎರಡಲ್ಲ, ಕಳೆದೊಂದು ವರ್ಷದಿಂದ ಅಂಗನವಾಡಿ ಕಾರ್ಯಕರ್ತೆಯರ ಬೇಡಿಕೆ ಈಡೇರ್ತಿಲ್ಲ. ನಿತ್ಯ ಜಿಲ್ಲೆಯಲ್ಲೂ ಪ್ರೊಟೆಸ್ಟ್ ಮಾಡ್ತಿದ್ದಾರೆ. ಆದ್ರೂ ಯಾವುದೇ ಪ್ರಯೋಜನ ಆಗ್ತಿಲ್ಲ. ಕನಿಷ್ಠ ವೇತನ ಜಾರಿ ಮಾಡಿ ಅಂತ ಗೋಗರಿಯುತ್ತಿದ್ದಾರೆ. ಆದ್ರೂ ಕ್ಯಾರೆ ಎನ್ನದ ಸರ್ಕಾರದ ವಿರುದ್ಧ ಸಮರ ಸಾರಿದ್ದಾರೆ. ಫ್ರೀಡಂ ಪಾರ್ಕ್ನಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು, ಸಹಾಯಕಿಯರು ಧರಣಿಗೆ ಕೂತಿದ್ದಾರೆ. ಅಂಗನವಾಡಿ ಕಾರ್ಯಕರ್ತೆಯರಿಗೆ 11,000 ಸಂಬಳ, ಸಹಾಯಕಿಯರಿಗೆ ಗೌರವಧನ ರೂಪದಲ್ಲಿ 6,000 ವೇತನ ನೀಡಲಾಗ್ತಿದೆ. ಕಳೆದ 5 ವರ್ಷಗಳಿಂದ ವೇತನ ಹೆಚ್ಚಿಸಿಲ್ಲ. ಪ್ರತಿ ಬಾರಿ ಆಶ್ವಾಸನೆ ಕೊಡ್ತಾರೆ, ವೇತನ ಮಾತ್ರ ಹೆಚ್ಚು ಮಾಡಲ್ಲ. ಹೀಗಾಗಿ ಕನಿಷ್ಠ ಪಕ್ಷ ಕಾರ್ಯಕರ್ತೆಯರಿಗೆ 25,000, ಸಹಾಯಕರಿಗೆ 12,000 ವೇತನ ನೀಡುವಂತೆ ಆಗ್ರಹಿಸಿದ್ದಾರೆ. ನಾವೇ ಕನಿಷ್ಠ ವೇತನ ಕೇಳ್ಕೋಬೇಕು, ನಾವೇ ಸರ್ಕಾರಕ್ಕೆ ಬೇಡಿಕೆಯನ್ನ ಸಲ್ಲಿಸಬೇಕು ಅನ್ನೋ ವಿಚಾರ ಆಗಿರೋದ್ರಿಂದ ಅಂತಂದೇಳಿ ನಾವು ನಾರಿ ಶಕ್ತಿಯನ್ನ ಅದನ್ನ ಸರ್ಕಾರ ನಮ್ಮನ್ನ ಸುಮ್ಮನೆ ನಾವು ಬಾಯಿ ಮಾತಲ್ಲೇ ಕೇಳ್ತಾ ಇದ್ದೇವೆ ಹೊರತು ಅದು ನಾರಿ ಶಕ್ತಿಯರಿಗೆ ನಮಗೆ ಆ ಶಕ್ತಿ ಕೊಡುವಂತ ಕೆಲಸನ ಸರ್ಕಾರ ಮಾಡಿಲ್ಲ. ನಮಗೆ ಕನಿಷ್ಠ ವೇತನ ಬೇಕೇ ಬೇಕು ಅಂತಂದೇಳಿ ನಾವು ಈ ಸಲ ಶತಾಯ ನಾವು ಕನಿಷ್ಠ ವೇತನ ಮಾಡ್ಕೊಂಡೇ ಬೆಂಗಳೂರು ಬಿಡಬೇಕು ಅಂತಂದೇಳಿ ತೀರ್ಮಾನ ಮಾಡ್ಕೊಂಡು ಬಂದಿದ್ವಿ. ಆಗ್ಲೇ 5-6 ವರ್ಷ ಆಗಿದೆ ನಮಗೆ ಸ್ಯಾಲ್ರಿ ಜಾಸ್ತಿ ಮಾಡಿ. ಹೋದ ವರ್ಷ ಇಟ್ವಿ, ಹೋದ ವರ್ಷನೂ ಹಂಗೆ ಇದೇ ತರ ಕರೆಸಿದ್ರು, ಮಾತಾಡಿದ್ರು. ನಾವಿದ್ದೀವಿ, ನಾವು ಬಜೆಟ್ ಅನ್ನಲ್ಲಿ ಜಾಸ್ತಿ ಮಾಡ್ತೀವಿ, ಮುಷ್ಕರ ಹಿಂಪಡೀರಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಹೇಳಿದ್ರು, ನಾವು ಈ ಸರಿ ಬಜೆಟ್ ಅಲ್ಲಿ ನಾವು ಜಾಸ್ತಿ ಮಾಡ್ಲಿಲ್ಲ ಅಂದ್ರೆ ನಾನು ನಿಮ್ ಜೊತೆ ಬಂದು ಸ್ಟ್ರೈಕ್ ಮಾಡ್ತೀವಿ ಅಂತ ಹೇಳಿ ಒಂದು ಭರವಸೆ ಕೊಟ್ರು. ಬಜೆಟ್ ಅಲ್ಲಿ ಜಾಸ್ತಿನೂ ಆಗ್ಲಿಲ್ಲ, ಅವರು ನಮ್ಮನ್ನು ಕರೀಲೂ ಇಲ್ಲ. ಹಂಗಾಗಿ ಈ ಸರಿ ನಾವು ಭರವಸೆಗೆಲ್ಲ ಹೆದ್ದೇಳೋರೇ ಅಲ್ಲ. ನಮ್ ಕನಿಷ್ಠ ವೇತನ ಆಗೋವರೆಗೂ ಅಹೋರಾತ್ರಿ ಧರಣಿ ಮುಂದುವರಿಯುತ್ತೆ. ಇನ್ನು ಕಳೆದ ಬಾರಿ ಪ್ರತಿಭಟಿಸಿದ್ದಾಗ ಆಶ್ವಾಸನೆ ನೀಡಿದ್ದ ಸಚಿವೆ ಕಣ್ಮರೆಯಾಗಿದ್ದಾರೆ. ಪ್ರತಿಭಟನೆ ಸ್ಥಳಕ್ಕೆ ಅಧಿಕಾರಿಗಳು ಬಂದು ಮನವೊಲಿಕೆಗೆ ಯತ್ನಿಸಿದ್ದು ಪಟ್ಟು ಬಿಡದ ಕಾರ್ಯಕರ್ತೆಯರು ಅಹೋರಾತ್ರಿ ಧರಣಿಗೆ ಮುಂದಾಗಿದ್ದಾರೆ. ಮಲಗೋಕೆ ವ್ಯವಸ್ಥೆ ಇಲ್ಲ, ಕುಡಿಯೋ ನೀರಿಲ್ಲದಿದ್ರೂ ಬೇಡಿಕೆ ಈಡೇರುವವರೆಗೂ ಧರಣಿ ಕೈಬಿಡಲ್ಲ ಅಂತ ಪಟ್ಟು ಹಿಡಿದಿದ್ದಾರೆ. ಈ ಹೋರಾಟಕ್ಕೆ ಸರ್ಕಾರ ಏನ್ ಕ್ರಮ ಕೈಗೊಳ್ಳುತ್ತೆ ಅಂತ ಕಾದು ನೋಡಬೇಕಿದೆ. ರಂಜನ್ ಶಿರ್ಲಾಲ್, ನ್ಯೂಸ್ 18 ಬೆಂಗಳೂರು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.